ನಮಸ್ಕಾರ. ಈ ದಿನ ನಮ್ಮ ಮುಳಬಾಗಿಲು ತಾಲೂಕಿನ ಕುರುಡುಮಲೆಯಲ್ಲಿ ನಮ್ಮ ಗಣೇಶ ದೇವಸ್ಥಾನದ ಎಲ್ಲ ಕಮಿಟಿಯವರು ಸೇರಿ ಈ ಬ್ರಹ್ಮರಥೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಕುರುಡುಮಲೆ ಪಂಚಾಯತಿಯ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ನಮ್ಮನ್ನು ಆಹ್ವಾನಿಸಿದ್ದಾರೆ. ಅದಕ್ಕೆ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ. ನಮ್ಮ ಕರ್ನಾಟಕದಲ್ಲಿ ಯಾವುದೇ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ನಮ್ಮ ಕುರುಡುಮಲೆ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ನಂತರ ಬೇರೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾರೆ. ಅಷ್ಟೊಂದು ಇಲ್ಲಿ ಪವಿತ್ರವಾದಂಥ ಸ್ಥಳವಾಗಿರುತ್ತೆ. ಅದರಿಂದ ಎಲ್ಲ ಭಕ್ತಾದಿಗಳು ಕೂಡ ಆ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಬೇಡ್ಕೊಂತೀನಿ. ನಮ್ಮ ಮುಳಬಾಗಿಲು ತಾಲೂಕಿನ ಮತ್ತು ಕರ್ನಾಟಕ ರಾಜ್ಯದ ಎಲ್ಲ ಭಕ್ತಾದಿಗಳು ಕೂಡ ಒಳ್ಳೇದು ಮಾಡಲಿ, ಒಳ್ಳೆ ಬೆಲೆ ಆಗ್ಲಿ ಈ ವರ್ಷದಲ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಶುಭ ಹಾರೈಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಸಿದ್ಧ ನಮ್ಮ ಮುಳಬಾಗಿಲು ತಾಲೂಕಿನ ಕೂಡುಮಲೆ ಅಥವಾ ಕುರುಡುಮಲೆ ಗ್ರಾಮದಲ್ಲಿ ಬ್ರಹ್ಮರಥೋತ್ಸವ ವಿನಾಯಕನ ಬ್ರಹ್ಮರಥೋತ್ಸವ ಇದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನಾಯಕರಾದಂಥ ಕೊತ್ತೂರು ಜಿ ಮಂಜುನಾಥ್ರವರು, ನಮ್ಮ ಮುಳಬಾಗಿಲು ತಾಲೂಕಿನ ನಾಯಕರಾದಂಥ ವಿ ಆದಿನಾರಾಯಣರವರು ಒಳ್ಳೆಯದಾಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಈ ಒಂದು ವಿಶ್ವ ಪ್ರಸಿದ್ಧ ಕೂಡುಮಲೆಯಲ್ಲಿ ಅನೇಕ ವರ್ಷಗಳಿಂದ ದೇವತೆಗಳಿಂದ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ವಿನಾಯಕನ ಒಂದು ಬ್ರಹ್ಮರಥೋತ್ಸವ ಇವತ್ತು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿ ಇಡೀ ಸುಮಾರು ರಾಜ್ಯಗಳು, ಇಡೀ ದೇಶದಿಂದ ಅನೇಕ ಭಾಗಗಳಿಂದ ಬಂದು ಇವತ್ತೊಂದು ದಿವಸ ಈ ಒಂದು ಬ್ರಹ್ಮರಥೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ. ನಮ್ಮ ತಾಲೂಕಿಗೆ, ರಾಜ್ಯಕ್ಕೆ ಮತ್ತು ದೇಶಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಈ ವರ್ಷ ಹೆಚ್ಚಾಗಿ ಒಳ್ಳೆ ಮಳೆ ಬೆಳೆ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಎಲ್ರಿಗೂ ಶುಭವನ್ನು ಕೋರುತ್ತೇನೆ. ಕುರುಡುಮಲೆ ಗಣಪತಿ ಅಂದರೆ ಇಡೀ ರಾಜ್ಯಸಭೆ ಮತ್ತು ವಿಧಾನಸಭೆ ಕೇಂದ್ರದಲ್ಲಿ ಕೂಡ ಇವತ್ತು ಕುರುಡುಮಲೆ ಸ್ವಾಮಿನ ನೆನೆಸ್ಕೊಳ್ತಿರ್ತಕ್ಕಂಥ ಉದಾಹರಣೆಗಳಿದೆ. ಯಾಕಂದರೆ ಕುರುಡುಮಲೆ ಗಣಪತಿ ಅಂದರೆ ಅರ್ಜುನ ಅವರೆಲ್ಲ ಪ್ರತಿಷ್ಠಾಪನೆ ಮಾಡತಕ್ಕಂಥ ಒಂದು ದೇವಸ್ಥಾನ. ಇದು ಪುರಾತನ ದೇವಸ್ಥಾನ, ಸಾಲಿಗ್ರಾಮ ಇದು. ಅದರಿಂದ ಏನು ಕುರುಡುಮಲೆಯಲ್ಲಿ ಇವತ್ತು ಕುರುಡುಮಲೆ ಅನ್ನೋದಕ್ಕೆ ಒಂದು ಹೆಸರಿದೆ. ಅದಕ್ಕೆ ಭಾಳ ಚೆನ್ನಾಗಿ ನಮ್ಮ ಬ್ರಾಹ್ಮಣರು ಹೇಳ್ತಾರೆ. ಅದಕ್ಕೆ ನಮ್ಮ ರವಿಗೆ ಚೆನ್ನಾಗಿ ಗೊತ್ತು. ಆದರೆ ವಿಶೇಷವಾಗಿ ಇವತ್ತು ಕುರುಡುಮಲೆಗೆ ಎಲ್ಲ ಭಕ್ತಾದಿಗಳು, ಎಲ್ಲ ರಾಜ್ಯ ಮಟ್ಟಗಳಿಂದ, ಎಲ್ಲ ಕೇಂದ್ರಗಳಿಂದ ಕೂಡ ಬಂದಿರ್ತಕ್ಕಂಥ ಒಂದು ಉದಾಹರಣೆಗಳಿದೆ ಇಲ್ಲಿ. ಯಾಕಂದರೆ ನೆನ್ನೆ ಜಾಸ್ತಿ ಇದೆ. ನೆನ್ನೆ ಕುರುಡುಮಲೆ ಹಬ್ಬ ಇರೋದ್ರಿಂದ ನೆನ್ನೆ ಹಬ್ಬದ ದಿವಸ ಜಾಸ್ತಿ ಜನ ಬಂದಿದ್ದಾರೆ. ಇವತ್ತು ಅದೇ ರೀತಿ ರಥೋತ್ಸವಕ್ಕೆ ಭಾಳ ವಿಜೃಂಭಣೆಯಿಂದ ಇವತ್ತು ರಥೋತ್ಸವ ನಡೆಯುತ್ತದೆ. ಆ ರಥೋತ್ಸವಕ್ಕೆ ಇವತ್ತು ನಮ್ಮ ನಾಯಕರಾದಂಥ ಕೊತ್ತೂರು ಮಂಜಣ್ಣ ಅವರು, ನಮ್ಮ ಮುಳಬಾಗಿಲು ತಾಲೂಕಿನ ನಾಯಕರಾಗಿರ್ತಕ್ಕಂಥ ಆದಿನಾರಾಯಣಪ್ಪ ಅವರು, ಮತ್ತೆ ಶಿವಣ್ಣ ಮತ್ತು ರಾಜೇಂದ್ರ ಗೌಡರು, ಮತ್ತೆ ಎಲ್ಲ ನಮ್ಮ ನಾಯಕರುಗಳು ಎಲ್ಲ ಪಕ್ಷಾತೀತವಾಗಿ ಇವತ್ತು ಒಳ್ಳೆ ಕಾರ್ಯಕ್ರಮವನ್ನು ನಡೆಸಿರ್ತಾರೆ. ಇದಕ್ಕೆ ಬಂದಿರತಕ್ಕಂಥ ಎಲ್ಲ ಸಮಸ್ತ ನಾಗರಿಕರಿಗೆ ಏನು ಇವತ್ತು ಗಣೇಶನ ಹಬ್ಬ, ನೆನ್ನೆ ಇವತ್ತು ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸಲ್ಲಿಸ್ತಾ, ಇವತ್ತು ನಮ್ಮ ಆದಿನಾರಾಯಣಪ್ಪ ಅವರು ಬಂದು ದರ್ಶನ ಮಾಡ್ಕೊಡ್ತಾರೆ. ಆ ಭಗವಂತ, ಆ ಕುರುಡುಮಲೆ ಗಣಪತಿ. ಯಾಕಂದ್ರೆ ಎಲ್ಲಾ ಲೋಕಸಭೆ ನಿಂತ್ಕೊಳ್ತಾರೆ, ಎಲ್ಲಾ ರಾಜ್ಯಸಭೆಗೆ ನಿಂತ್ಕೊಳ್ತಾರೆ, MLA ನಿಂತ್ಕೊಳ್ತಾರೆ, ಎಲ್ಲರೂ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಉದಾಹರಣೆಗಳು ಎಷ್ಟೇ ಇದೆ. ನಾವು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗಿರ್ತಾರೆ, ಎಲ್ಲ MLA ಆಗಿದ್ದಾರೆ, MP ಮಂತ್ರಿಗಳಾಗಿದ್ದಾರೆ. ಅದೇ ಇವತ್ತು ನಮ್ಗೆ ಆದಿನಾರಾಯಣಪ್ಪ ಅವರು ಬಂದು ಅವರ ಆಶೀರ್ವಾದ ಪಟ್ಟಿರ್ತಾರೆ. ನಮ್ಮ ಸ್ವಾಮಿ ಗಣಪತಿ ಆಶೀರ್ವಾದ, ಅವ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ, ಅವ್ರಿಗೂ ಆಶೀರ್ವಾದ ಸಿಕ್ಲಿ ಅಂತ ಭಾವಿಸ್ತಾ, ಏನು ಇವತ್ತು ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನಮ್ಮ ನಾಯಕರಿಗೂ, ಏನು ಬಂದಿರ್ತಕ್ಕಂಥ ಪತ್ರಿಕಾ ಮಾಧ್ಯಮದಲ್ಲಿ ವಂದಿಸಿ ನಾನು ಮಾತನ್ನ ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.